ಜೈ ಹಿಂದ್ ಸ್ನೇಹಿತರೆ, ಮುಂಬರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇಸ್ರೋದ ಕುರಿತಾದ ಒಂದು ಇಂಪಾರ್ಟೆಂಟ್ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಸ್ರೋ 2026 ಇಸ್ರೋದ 2026ರ ಪ್ರಮುಖ ಪ್ರಚಲಿತ ಘಟನೆಗಳು ಮತ್ತು ಇಸ್ರೋ ರಿಲೇಟೆಡ್ ಆದಂತಹ ಪ್ರಮುಖ 50 ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀವಿ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒಂದು ಸೂಪರ್ ಸೆಷನ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆಗೆ ಹೋಗೋಣ. ಇಸ್ರೋದ ಪೂರ್ಣ ರೂಪ ಏನು? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಇಸ್ರೋ? ಸರಿಯಾದ ಉತ್ತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾವು ಇಂಗ್ಲಿಷಲ್ಲಿ ಬರೆಯೋದಾದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಅಂದ್ರೆ. ಇಸ್ರೋ ಹಾಗಾದರೆ ಯಾವಾಗ ಸ್ಥಾಪನೆ ಆಯಿತು? ಸೊ ದ ರೈಟ್ ಆನ್ಸರ್ ಈಸ್ ಇಸ್ರೋ ಸ್ಥಾಪನೆ ಆಗಿದ್ದು 15 ಆಗಸ್ಟ್ 1969ರಲ್ಲಿ. 15 ಆಗಸ್ಟ್ 1969ರಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಭಾರತದ ಅತ್ಯುನ್ನತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದ ಇಸ್ರೋ ಸ್ಥಾಪನೆ ಆಯಿತು. ಇಸ್ರೋದ ಸ್ಥಾಪಕರು ಮತ್ತು ಮೊದಲ ಅಧ್ಯಕ್ಷರು ಯಾರು? ರೈಟ್ ಆನ್ಸರ್ ಇಸ್ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಇಸ್ರೋದ ಸ್ಥಾಪಕರು ಮತ್ತು ಸಂಸ್ಥಾಪಕ ಅಧ್ಯಕ್ಷರು ಅಂತ ಕರಿಬಹುದು. ಸಂಸ್ಥಾಪಕ ಅಧ್ಯಕ್ಷರು ಅಂತ ಇವ್ರನ್ನ ಕರಿಬಹುದು. ಸ್ಥಾಪಕ ಅಧ್ಯಕ್ಷರು, ಸ್ಥಾಪಕರು ಹೌದು ಮತ್ತು ಮೊದಲ ಅಧ್ಯಕ್ಷರು ಕೂಡ ಹೌದು. ಇಸ್ರೋದ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಇಸ್ರೋದ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುವಂಥದ್ದು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೆಂಗಳೂರಿನಲ್ಲಿ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಸ್ರೋದ ಕೇಂದ್ರ ಕಚೇರಿ ಇರೋದು ಬೆಂಗಳೂರಲ್ಲಿ. ಇಸ್ರೋ ಯಾವ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಬಾಹ್ಯಾಕಾಶ ಇಲಾಖೆ. ಇಸ್ರೋ ಇದೆಯಲ್ಲ, ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಇಸ್ರೋ ಮೊದಲು ಭಾರತದ ಬಾಹ್ಯಾಕಾಶ ಸಮಿತಿಯ ಹೆಸರೇನು? ಇಸ್ರೋ ಹೆಸರಿಡುವ ಮೊದಲು ಭಾರತದಲ್ಲಿದ್ದಂತಹ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನಾಗಿತ್ತು? ಸರಿಯಾದ ಉತ್ತರ ಇಂಕೋಸ್ಪಾರ್ ಅಂತೇಳಿ. ಕಾಸ್ಪಾರ್ ಅಲ್ಲ, ಇಂಕೋಸ್ಪಾರ್. ನೋಡಿ, ಇಂಕೋಸ್ಪಾರ್ ಬಹಳ ಪ್ರಮುಖವಾದ ಪ್ರಶ್ನೆ. ಇಸ್ರೋದ ಮೊದಲ ಹೆಸರು ಅಥವಾ ಇಸ್ರೋ ಸ್ಥಾಪನೆ ಆಗೋಕ್ಕಿಂತ ಮೊದಲು ಭಾರತದಲ್ಲಿದ್ದಂಥ ಬಾಹ್ಯಾಕಾಶ ಸಮಿತಿಯ ಹೆಸರೇನಂತೇಳಿ. ಇಂಕೋಸ್ಪಾರ್ ಅಂದ್ರೆ ಏನಂತ ನೋಡ್ಕೊಳ್ಳಿ. ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್. ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್. ಸ್ಪೇಸ್ ರಿಸರ್ಚ್ ಅಂತೇಳಿ ಇಂಕೋಸ್ಪಾರ್ ಅಂತೇಳಿ ಮೊದಲ ಹೆಸರು. ಭಾರತದ ಮೊದಲ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಆರ್ಯಭಟ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ಯಭಟ ಭಾರತದ ಮೊದಲ ಉಪಗ್ರಹ. ಆರ್ಯಭಟ ಉಪಗ್ರಹವನ್ನು ಯಾವಾಗ ಉಡಾಯಿಸಲಾಯಿತು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 19 ಏಪ್ರಿಲ್ 1975ರಲ್ಲಿ ಭಾರತದ ಮೊದಲ ಉಪಗ್ರಹ. ಭಾರತದ ಮೊದಲ ಉಪಗ್ರಹವಾದ ಆರ್ಯಭಟವನ್ನು ಉಡಾವಣೆ ಮಾಡಲಾಯಿತು. ಭಾರತೀಯ ರಾಕೆಟ್ನಿಂದ ಭಾರತೀಯ ಮಣ್ಣಿನಿಂದ ಉಡಾಯಿಸಲ್ಪಟ್ಟ ಮೊದಲ ಉಪಗ್ರಹ ಯಾವುದು? ಸೊ ಆರ್ಯಭಟ ಇದೆಯಲ್ಲ, ಇದು ರಷ್ಯಾದ ಕಾಸ್ಮಸ್ ಪೋರ್ನಿಂದ ಹಾರಿಸಲಾಗುತ್ತೆ. ಸೊ ರೋಸ್ಕಾಸ್ಮಸ್ ಇಂದ ಹಾರಿಸಲಾಗುತ್ತೆ. ಬಟ್ ಭಾರತೀಯ ರಾಕೆಟ್ನಿಂದ ಮತ್ತು ಭಾರತದ ಮಣ್ಣಿನಲ್ಲೇ ಉಡಾಯಿಸಲ್ಪಟ್ಟ ಮೊದಲ ಉಪಗ್ರಹ ಯಾವುದು ಕೇಳ್ತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರೋಹಿಣಿ RS-1. ರೋಹಿಣಿ RS-1. ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಮೊದಲ ಭಾರತೀಯ ನಾಗರಿಕ ಯಾರು? ಸರಿಯಾದ ಉತ್ತರ ರಾಕೇಶ್ ಶರ್ಮಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರಾಕೇಶ್ ಶರ್ಮಾ. ಭಾರತದ ಮೊದಲ ಯಶಸ್ವಿ ಉಪಗ್ರಹ ಉಡಾವಣಾ ವಾಹನದ ಹೆಸರೇನು? ಲಾಂಚಿಂಗ್ ವೆಹಿಕಲ್ ನೇಮ್ ಏನು ಕೇಳಿದರೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, SLV-3. ಏನಿದು SLV-3 ಕೇಳಿದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3 ಅಂತ. ಸ್ಯಾಟಲೈಟ್
ಲಾಂಚ್ ವೆಹಿಕಲ್ 3. ಸೊ ಈ SLV-3 ಮೂಲಕ ಭಾರತದ ಮೊದಲ ಯಶಸ್ವಿ ಉಪಗ್ರಹ ಉಡಾವಣೆಯನ್ನು ಮಾಡಲಾಯಿತು. ಯಾವ ರಾಕೆಟ್ ಅನ್ನು ಇಸ್ರೋದ ಕಾರ್ಯ ಕುದುರೆ, ದ ವರ್ಕ್ ಹಾರ್ಸ್ ಅಂತ ಕರೀತಾರೆ? ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ವಿಚ್ ಇಸ್ ದ ವರ್ಕ್ ಹಾರ್ಸ್ ಆಫ್ ಇಸ್ರೋ ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ PSLV. ಸೊ PSLV ಅಂದರೆ ಏನು? PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಚಂದ್ರಯಾನ 3 ಮತ್ತು ಗಗನಯಾನ್ ಮಿಷನ್ಗಳಿಗೆ ಬಳಸಿದ ಇಸ್ರೋದ ಅತ್ಯಂತ ಭಾರವಾದ ರಾಕೆಟ್ನ ಹೆಸರೇನು? ಇಂಪಾರ್ಟೆಂಟ್ ಕ್ವಶನ್, ಸ್ಟಾರ್ ಮಾರ್ಕ್ ಹಾಕಿ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ದ ರೈಟ್ ಆನ್ಸರ್ ಈಸ್ LVM-3. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. LVM-3 ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತೇಳಿ. ಲಾಂಚ್ ವೆಹಿಕಲ್ ಮಾರ್ಕ್ 3 ಇದು ಬಹಳ ಪ್ರಮುಖವಾಗಿ ನಾವು ಚಂದ್ರಯಾನ 3 ಮತ್ತು ಗಗನಯಾನ್ ಮಿಷನ್ಗಳಿಗಾಗಿ ಬಳಸಿದಂತಹ ಭಾರವಾದ ರಾಕೆಟ್ ಆಗಿದೆ. ಕಡಿಮೆ ವೆಚ್ಚದಲ್ಲಿ ಸಣ್ಣ ಉಪಗ್ರಹಗಳನ್ನು ಉಡಾಯಿಸಲು ಇಸ್ರೋ ಯಾವ ರಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ SSLV. SSLV ಅಂತ ಹೇಳಿದ್ರೆ ವಾಟ್ ಈಸ್ SSLV ಕೇಳಿದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇಸ್ರೋದ ಎಲ್ಲ ರಾಕೆಟ್ಗಳನ್ನು ಯಾವ ಬಾಹ್ಯಾಕಾಶ ನಿಲ್ದಾಣದಿಂದ ಉಡಾಯಿಸಲಾಗುತ್ತೆ? ಸಾಮಾನ್ಯವಾಗಿ ಯಾವ ಬಾಹ್ಯಾಕಾಶ ನಿಲ್ದಾಣದಿಂದ ಉಡಾವಣೆ ಮಾಡಲಾಗುತ್ತೆ ಕೇಳಿದ್ರೆ SDSC ಅಂತೇಳಿ, ಶ್ರೀಹರಿಕೋಟದ SDSC ಅಂದರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಸಾಮಾನ್ಯವಾಗಿ ಇಸ್ರೋದ ಎಲ್ಲ ವಾಹನಗಳನ್ನು, ಎಲ್ಲ ಬಾಹ್ಯಾಕಾಶ ರಾಕೆಟ್ಗಳನ್ನು ಉಡಾವಣೆ ಮಾಡಲಾಗುತ್ತೆ. ಶ್ರೀಹರಿಕೋಟಾ ರೇಂಜ್ ಅಂತ ಕೂಡ ಇದನ್ನ ಕರೀತಾರೆ, ಶಾರ್ ಅಂತ ಕೂಡ ಕರೀತಾರೆ. ಯಾವ ಬಾಹ್ಯಾಕಾಶ ನಿಲ್ದಾಣವನ್ನ ಶಾರ್ ಅಂತ ಕರೀತಾರೆ ಕೇಳಿದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಶಾರ್ ಅಂದ್ರೆ ಏನು ಕೇಳಿದ್ರೆ ಶ್ರೀಹರಿಕೋಟಾ ರೇಂಜ್. ತುಂಬಾ ಈಕ್ವಾಟೋರಿಯಲ್ ರಾಕೆಟ್ ಉಡಾವಣಾ ಕೇಂದ್ರ ಎಲ್ಲಿದೆ? TERLS. ಸೊ ಇದು ಎಲ್ಲಿದೆ ಕೇಳಿದ್ರೆ ಇದು ತಿರುವನಂತಪುರಂನಲ್ಲಿರೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ತಿರುವನಂತಪುರಂ. ಇಸ್ರೋ ರಾಕೆಟ್ ಎಂಜಿನ್ಗಳನ್ನು ಎಲ್ಲಿ ತಯಾರಿಸಲಾಗುತ್ತೆ ಮತ್ತು ಪರೀಕ್ಷಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ LPSC ಮಹೇಂದ್ರಗಿರಿಯಲ್ಲಿ ಇದನ್ನು ತಯಾರಿಸಲಾಗುತ್ತೆ ಮತ್ತು ಪರೀಕ್ಷೆ ಕೂಡ ಮಾಡಲಾಗುತ್ತೆ. LPSC ಮಹೇಂದ್ರಗಿರಿ. ಮರುಬಳಕೆ ಮಾಡಬಹುದಾದ ರಾಕೆಟ್ ತಂತ್ರಜ್ಞಾನಕ್ಕಾಗಿ ಇಸ್ರೋ ಇತ್ತೀಚೆಗೆ ಯಾವ ಯಶಸ್ವಿ ಪರೀಕ್ಷೆಯನ್ನು ನಡೆಸಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪುಷ್ಪಕ್ ಅಂತೇಳಿ. RLV-LX ಅನ್ನುವಂತಹ ಪರೀಕ್ಷೆ, ಇದನ್ನ ಪುಷ್ಪಕ್ ಅಂತ ಕೂಡ ಕರೀತಾರೆ. ಪುಷ್ಪಕ್ ಅಂತ ಕೂಡ ಕರೆಯಲಾಗುತ್ತೆ. RLV-LX ಅಂದ್ರೆ ರೀಯೂಸಬಲ್ ಲಾಂಚ್ ವೆಹಿಕಲ್ ಲ್ಯಾಂಡಿಂಗ್ ಎಕ್ಸ್ಪೀರಿಮೆಂಟ್ ಅಂತೇಳಿ. ಭಾರತದ ಮೊದಲ ಚಂದ್ರಯಾನ 1 ಯಾವಾಗ ಪ್ರಾರಂಭಿಸಲಾಯಿತು ಮತ್ತು ಅದು ಚಂದ್ರನ ಮೇಲೆ ಏನು ಕಂಡು ಹಿಡಿಯಿತು? ರೈಟ್ ಆನ್ಸರ್ ಇಸ್ ಅದು ಚಂದ್ರನ ಮೇಲೆ ಹೀಲಿಯಂ ಗ್ಯಾಸ್ ಅನ್ನ, ಆಪ್ಷನ್ ಸಿ ವಾಟರ್ ಮಾಲಿಕ್ಯುಲಸ್ ಅನ್ನ ಅಂದ್ರೆ ನೀರಿನ ಅಣುಗಳನ್ನು ಕಂಡುಹಿಡಿಯಿತು. ಏನು ಕಂಡುಹಿಡಿತು? ವಾಟರ್ ಮಾಲಿಕ್ಯುಲಸ್. ಯಾವುದು? ಚಂದ್ರಯಾನ 1 ಕಂಡುಹಿಡಿದಿದ್ದು ಚಂದ್ರನ ಮೇಲೆ ವಾಟರ್ ಮಾಲಿಕ್ಯುಲಸ್ ಅನ್ನ. ಭಾರತದ ಮೊದಲ ಲೂನಾರ್ ಮಿಷನ್ ಇದು ಚಂದ್ರಯಾನ 1. ಇದು ಅಕ್ಟೋಬರ್ 22 ಯಾವಾಗ ಲಾಂಚ್ ಆಯಿತು ಕೇಳಿದ್ರೆ ಅಕ್ಟೋಬರ್ 22, 2008ರಲ್ಲಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟದಿಂದ ಇದು ಲಾಂಚ್ ಆಯಿತು. ಚಂದ್ರಯಾನ 1 ಉಡಾವಣೆ ಮಾಡಲು ಯಾವ ರಾಕೆಟ್ ಅನ್ನು ಬಳಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ PSLV C-11.
ಉಪಗ್ರಹ ಉಡಾವಣಾ ವಾಹನ C11 ಅನ್ನು, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ C11 ಅನ್ನು ಯೂಸ್ ಮಾಡಲಾಯಿತು. ಭಾರತದ ಮೊದಲ ಮಂಗಳ ಗ್ರಹ ಮಿಷನ್ ಮಂಗಳಯಾನ ಮಾಮ್ ಅಂತ ಏನು ಕರಿತೀವಲ್ಲ, ಸೊ ಇದನ್ನು ಯಾವಾಗ ಪ್ರಾರಂಭಿಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 5 ನವೆಂಬರ್ 2013ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು. ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆಯನ್ನು ತಲುಪಿದ ವಿಶ್ವದ ಮೊದಲ ದೇಶ ಯಾವುದು? ರೈಟ್ ಆನ್ಸರ್ ಇಸ್ ಭಾರತ. ಯಾವ ಭಾರತೀಯ ಕರೆನ್ಸಿ ನೋಟಿನ ಮೇಲೆ ಮಂಗಳಯಾನ ಚಿತ್ರವನ್ನು ಮುದ್ರಿಸಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2000 ರೂಪಾಯಿಯ ನೋಟಿನ ಮೇಲೆ ಮಂಗಳಯಾನ ಚಿತ್ರವನ್ನು ಮುದ್ರಿಸಲಾಗಿದೆ. ಚಂದ್ರಯಾನ 2 ಅನ್ನು ಯಾವಾಗ ಉಡಾವಣೆ ಮಾಡಲಾಯಿತು? ಸರಿ ಉತ್ತರ ಆಪ್ಷನ್ ಡಿ, ಜುಲೈ 22, 2019. ಚಂದ್ರಯಾನ 3 ಯಾವಾಗ ಉಡಾವಣೆ ಮಾಡಲಾಯಿತು ಮತ್ತು ಚಂದ್ರನ ಮೇಲೆ ಯಾವಾಗ ಇಳಿಸಲಾಯಿತು ಅದನ್ನ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಉಡಾವಣೆ 14 ಜುಲೈ 2023, ಚಂದ್ರಯಾನ 3 ಇದು ನೋಟ್ ಮಾಡ್ಕೊಳ್ಳಿ. ಲ್ಯಾಂಡಿಂಗ್ 23 ಆಗಸ್ಟ್ 2023. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಮೃದುವಾದ ಇಳುವಿಕೆಯನ್ನು ಮಾಡಿದ ಮೊದಲ ದೇಶ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಭಾರತ. ವಿಚ್ ಕಂಟ್ರಿ ಬಿಕೇಮ್ ದ ಫಸ್ಟ್ ಟು ಸಕ್ಸಸ್ಫುಲಿ ಸಾಫ್ಟ್ ಲ್ಯಾಂಡ್ ಆನ್ ದ ಮೂನ್ಸ್ ಸೌತ್ ಪೋಲ್? ದ ಕಂಟ್ರಿ ಈಸ್ ಇಂಡಿಯಾ. ಚಂದ್ರಯಾನ 3ರ ಲ್ಯಾಂಡರ್ ಮತ್ತು ರೋವರ್ಗಳ ಹೆಸರೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ವಿಕ್ರಮ್ ಮತ್ತು ಪ್ರಜ್ಞಾನ್. ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಪ್ರಜ್ಞಾನ್. ಚಂದ್ರಯಾನ 3ರ ಲ್ಯಾಂಡಿಂಗ್ ಪಾಯಿಂಟ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಹೆಸರನ್ನು ಇಡ್ತಾರೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಶಿವಶಕ್ತಿ ಪಾಯಿಂಟ್. ಯಾವುದಿದು? ಚಂದ್ರಯಾನ 3 ಲ್ಯಾಂಡಿಂಗ್ ಪಾಯಿಂಟ್. ಚಂದ್ರಯಾನ 3 ಲ್ಯಾಂಡಿಂಗ್ ಪಾಯಿಂಟ್ ಏನು ಹೆಸರು? ಶಿವಶಕ್ತಿ ಪಾಯಿಂಟ್. ಚಂದ್ರಯಾನ 2 ಹೆಜ್ಜೆ ಗುರುತುಗಳನ್ನು ಕಂಡು ಬಂದ ಸ್ಥಳಕ್ಕೆ ಯಾವ ಹೆಸರನ್ನು ಇಡಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ತಿರಂಗಾ ಪಾಯಿಂಟ್. ಯಾವುದಿದು? ಚಂದ್ರಯಾನ 2. ಇಸ್ರೋ ಒಂದೇ ಕಾರ್ಯಾಚರಣೆಯಲ್ಲಿ ದಾಖಲೆಯ 104 ಉಪಗ್ರಹಗಳನ್ನು ಉಡಾವಣೆ ಮಾಡಿತು. ಯಾವಾಗ? ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಫೆಬ್ರವರಿ 15, 2017ರಲ್ಲಿ. ಭಾರತದ ಮೊದಲ ಮೀಸಲಾದ ಬಾಹ್ಯಾಕಾಶ ವೀಕ್ಷಣಾಲಯ ಯಾವುದು? ಸರಿಯಾದ ಉತ್ತರ ಆಸ್ಟ್ರೋಸ್ಯಾಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಆಸ್ಟ್ರೋಸ್ಯಾಟ್. ಸೂರ್ಯನನ್ನು ಅಧ್ಯಯನ ಮಾಡಲು ಭಾರತದ ಮೊದಲ ಮಿಷನ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಆದಿತ್ಯ L1. ಸೂರ್ಯನ ಅಧ್ಯಯನಕ್ಕೆ ಭಾರತ ಉಡಾವಣೆ ಮಾಡಿದ ಉಪಗ್ರಹ ಇದು, ಸೂರ್ಯನ ಅಧ್ಯಯನ. ಆದಿತ್ಯ L1 ಕಾರ್ಯಾಚರಣೆಯಲ್ಲಿ L1 ಅನ್ನೋದು ಏನನ್ನ ಸೂಚಿಸುತ್ತೆ? ಸರಿಯಾದ ಉತ್ತರ ಲ್ಯಾಗ್ರಾಂಜಿಯನ್ ಪಾಯಿಂಟ್ 1. L1 ಮೀನ್ಸ್ ಲ್ಯಾಗ್ರಾಂಜಿಯನ್ ಪಾಯಿಂಟ್ 1. ಲ್ಯಾಂಗ್ರೇಜ್ ಪಾಯಿಂಟ್ 1 ಭೂಮಿಯಿಂದ ಸರಿಸುಮಾರು ಎಷ್ಟು ದೂರದಲ್ಲಿ ಇದೆ? ಸರಿಯಾದ ಉತ್ತರ ಆಪ್ಷನ್ ಡಿ, 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಕಪ್ಪು ಕುಳಿಗಳನ್ನು ಅಧ್ಯಯನ ಮಾಡಲು ಜನವರಿ 2024ರಲ್ಲಿ ಪ್ರಾರಂಭಿಸಲಾದ ಭಾರತದ ಮೊದಲ ಧ್ರುವೀಯತಾ ಮಿಷನ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎಕ್ಸ್ಪೋಸ್ಯಾಟ್. ಎಕ್ಸ್ರೇ ಪೋಲರಿಮೀಟರ್ ಸ್ಯಾಟಲೈಟ್ ಅಂತೇಳಿ. ಯಾವ ಭಾರತೀಯ ಸಂಚರಣೆ ವ್ಯವಸ್ಥೆಯನ್ನು ನಾವಿಕ್ ಅಂತ ಕರೆಯಲಾಗುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, IRNS. ಇದನ್ನು ನಾವಿಕ್ ಅಂತ ಕರೆಯಲಾಗುತ್ತೆ. IRNS ಅಂದರೆ ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತೇಳಿ. ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಏನಿದು? IRNSS. ಇದನ್ನೇನಂತ ಕರೀತಾರೆ?
ಭಾರತದ ಸಂಚರಣೀಯ ವ್ಯವಸ್ಥೆಯ ನಾವಿಕ್ ಅಂತ ಕರೀತಾರೆ. ವಿಚ್ ಇಂಡಿಯನ್ ನ್ಯಾವಿಗೇಷನ್ ಸಿಸ್ಟಮ್ ಇಸ್ ನೋನ್ ಆಸ್ ನಾವಿಕ್? ಸೊ IRNSS. ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಕೈಗೊಂಡ ಭೂ ವೀಕ್ಷಣಾ ಕಾರ್ಯಾಚರಣೆ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ನಿಸಾರ್. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡರ್ ಅಂತೇಳಿ. ಗಗನಯಾನ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 3 ಭಾರತೀಯ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸುವಂತ ಉದ್ದೇಶ. ಗಗನಯಾನ ಕಾರ್ಯಾಚರಣೆಗೆ ಆಯ್ಕೆಯಾದ 4 ಗಗನಯಾತ್ರಿಗಳ ಗುಂಪಿನ ನಾಯಕ ಯಾರು? ರೈಟ್ ಆನ್ಸರ್ ಈಸ್ ದ ಕ್ಯಾಪ್ಟನ್ ಈಸ್ ಆಪ್ಷನ್ ಬಿ, ಪ್ರಶಾಂತ್ ಬಾಲಕೃಷ್ಣ ನಾಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಗನಯಾನ ಮಿಷನ್ಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿದ ಮಹಿಳಾ ರೋಬೋಟ್ನ ಹೆಸರೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವ್ಯೋಮಮಿತ್ರ ಅಥವಾ ವ್ಯೋಮಮಿತ್ರ. ಶುಕ್ರ ಗ್ರಹದ ಅಧ್ಯಯನ ಮಾಡಲು ಇಸ್ರೋ ಉದ್ದೇಶಿತ ಮಿಷನ್ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಶುಕ್ರಯಾನ 1, ಶುಕ್ರ ಆರ್ಬಿಟರ್ ಮಿಷನ್ ಅಥವಾ ಶುಕ್ರಯಾನ 1. ಚಂದ್ರಯಾನ 4 ಮಿಷನ್ನ ಮುಖ್ಯ ಉದ್ದೇಶ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಚಂದ್ರನ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಭೂಮಿಗೆ ಮರಳಿ ತರುವುದು. ಚಂದ್ರನ ಧ್ರುವಗಳಲ್ಲಿ ನೀರನ್ನು ಹುಡುಕಲು ಭಾರತ ಮತ್ತು ಜಪಾನ್ ಜಂಟಿಯಾಗಿ ಕೈಗೊಂಡಿರುವ ಯಾತ್ರೆ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಲುಪೆಕ್ಸ್. ಚಂದ್ರನ ಧ್ರುವ ಪರಿಶೋಧನೆ ಅಂತ ನಾವು ಕನ್ನಡದಲ್ಲಿ ಕರಿಬಹುದು. ಲುಪೆಕ್ಸ್ ಅಂದ್ರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್. ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್. ಭಾರತವು ಯಾವ ವರ್ಷದ ವೇಳೆಗೆ ತನ್ನದೇ ಆದ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 2035 ವೇಳೆಗೆ. ಪ್ರಧಾನಮಂತ್ರಿಗಳು ಘೋಷಿಸಿದ ಗುರಿಯ ಪ್ರಕಾರ ಯಾವ ವರ್ಷದ ವೇಳೆಗೆ ಭಾರತವು ಚಂದ್ರನ ಮೇಲೆ ಮೊದಲ ಭಾರತೀಯನನ್ನ ಕಳಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 2040 ವೇಳೆಗೆ ಮಾನವ ಸಹಿತ ನೌಕೆ ಚಂದ್ರನ ಮೇಲೆ ಹೋಗುತ್ತೆ ಅಂತ. ಚಂದ್ರಯಾನ 3 ಬಾಹ್ಯಾಕಾಶ ನೌಕೆಯ ಒಟ್ಟು ತೂಕ ಎಷ್ಟು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 3900 kg. ಹಾಗಾದ್ರೆ ಚಂದ್ರಯಾನ್ 3 ಲ್ಯಾಂಡರ್ ಮತ್ತು ರೋವರ್ನ ಒಟ್ಟು ತೂಕ ಎಷ್ಟು? ಹಾಗಾದ್ರೆ ವಿಕ್ರಮ್ ಮತ್ತು ಪ್ರಜ್ಞಾನ್, ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಪ್ರಜ್ಞಾನ್ ಇದರ ತೂಕ ಎಷ್ಟು ಕೇಳಿದರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1752 kg. ಚಂದ್ರಯಾನ 3 ಇದರ ಪ್ರಜ್ಞಾನ್ ರೋವರ್ನ ತೂಕ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 26 kg. ಭಾರತದ ಮೊದಲ ಸೌರ ಮಿಷನ್ ಆದಿತ್ಯ L1 ಇದರ ಒಟ್ಟು ತೂಕ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 1475 kg. ಆದಿತ್ಯ L1 ಟೋಟಲ್ ವೆಯ್ಟ್. ಕೆಳಗಿನವುಗಳಲ್ಲಿ ಇಸ್ರೋ 2026 ಸಂಬಂಧಿಸಿದಂತೆ ಯಾವ ಜೋಡಿ ತಪ್ಪಾಗಿ ಹೊಂದಿಸಲಾಗಿರುವಂಥದ್ದು ಯಾವುದು? ರೈಟ್ ಆನ್ಸರ್ ಇಸ್ ಗಗನಯಾನ್ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ ಅನ್ನೋದು ತಪ್ಪಾಗಿದೆ. ಇದು ಸರಿ ಇದೆ. ನಾವಿಕ್ ಎನ್ನುವುದು ಸ್ಪಾಡೆಕ್ಸ್ ಆದಿತ್ಯ L1 ಇದು ತಪ್ಪಾಗಿದೆ. ನೋಡಿ, ಇದು ಆ್ಯಕ್ಚುಲಿ ಇದು ಸೂರ್ಯನ ಬಗೆಗಿನ ಅಧ್ಯಯನಕ್ಕೆ ಒಂದು ಉಪಗ್ರಹವಾಗಿದೆ. ಹಾಗಾಗಿ ಆ 4ನೇ ಆಪ್ಷನ್ ತಪ್ಪಾಗಿದೆ. ಈ ಸೆಷನ್ ಕೊನೆಯ ಪ್ರಶ್ನೆ ನಿಮಗೆ ಈ ಪ್ರಶ್ನೆ ಈ ರೀತಿ ಇದೆ. 2026 ಪ್ರಕಾರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಡಾಕ್ಟರ್ ಎಸ್ ಸೋಮನಾಥ್, ಡಾಕ್ಟರ್ ಕೆ ಶಿವನ್, ಡಾಕ್ಟರ್ ವಿ ನಾರಾಯಣನ್, ಡಾಕ್ಟರ್ ಎಸ್ ಕಿರಣ್ ಕುಮಾರ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.